ಹಾಯ್ ಎವ್ರಿವಾನ್, ದಿಸ್ ಇಸ್ ಪ್ರಥಮೇಶ್. ಈ ವಿಡಿಯೋದಲ್ಲಿ ನಾನು ಒನ್ ಲಾಟಲ್ಲಿ ಟ್ರೇಡ್ ಮಾಡ್ತೀನಿ, ಹಾಗೆ ₹1000 ನಂದು ರಿಸ್ಕ್ ಇರ್ತಾರೆ. ಬಿಕಾಸ್ ನಂಗೆ ಈ ವಿಡಿಯೋದಲ್ಲಿ ಪ್ರಾಫಿಟ್ ಮಾಡೋದು ಮೋಟಿವ್ ಅಲ್ಲ, ನಿಮಗೆ ಸೈಕಾಲಜಿ ಅರ್ಥ ಮಾಡೋದು ನನ್ನ ಮೋಟಿವ್ ಆಗಿರುತ್ತೆ. ಸೊ ರೈಟ್, ವಿಡಿಯೋ ಕೊನೆ ತನಕ ನೋಡಿ, ಈ ಡೀಟೇಲ್ಸಲ್ಲಿ ಅರ್ಥ ಮಾಡ್ಕೊಳ್ಳಿ. ಪ್ರಾಫಿಟ್ ಲಾಸ್ ಬಗ್ಗೆ ಗಮನ ಹರಿಸಬೇಡಿ. ನಾನು ಯಾವ ಥರ ಸೈಕಾಲಜಿ ಮೇಲೆ ಟ್ರೇಡ್ ಮಾಡ್ತೀನಿ ಅದ್ರ ಬಗ್ಗೆ ಗಮನ ಹರಿಸಿ. ಫೈನ್. ಸೊ ಇನ್ನು 3-4 ನಿಮಿಷದಲ್ಲಿ ಮಾರ್ಕೆಟ್ ಓಪನ್ ಆಗ್ತಾರೆ. ಮಾರ್ಕೆಟ್ ಸ್ಲೈಟ್ಲಿ ಒಂದು ₹134 ಗ್ಯಾಪ್ ಡೌನ್ ಓಪನ್ ಆಗ್ತಾ ಉಂಟು. ಸಮೌಂಟ್ ಮಾರ್ಕೆಟ್ ಇಫ್ ಇನ್ ಕೇಸ್ ಇಲ್ಲಿಂದ ಏನಾದರೂ ಬೌನ್ಸ್ ಬ್ಯಾಕ್ ಆದರೆ ಒಂದು ಮೂಮೆಂಟಮ್ ಬರ್ಬೋದು. ₹136 ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಗ್ತಾ ಉಂಟು. ನಾವು ಹೇಗೆ ಏನು ಮಾಡಬೇಕು? ಫೈನ್. ಸೊ ಮಾರ್ಕೆಟ್ ಈಗ ಓಪನ್ ಆಗ್ತಾ ಉಂಟು 50,066 ಹತ್ರ. ಈಗ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದ್ದರಿಂದ ಮಾರ್ಕೆಟ್ ಏನಾಗ್ತಾರೆ ಅಂದರೆ, ಫಸ್ಟು ಯಾರೆಲ್ಲ ಸೆಲ್ ಮಾಡಿದ್ದಾರೆ ಇವ್ರು ಸ್ವಲ್ಪ ಇಲ್ಲಿ ಬೌನ್ಸ್ ಬ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಇವ್ರು ಸ್ವಲ್ಪ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಫ್ ಇನ್ ಕೇಸ್ ಈ ಪ್ರಾಫಿಟ್ ಬುಕ್ಕಿಂಗ್ ಅಪ್ಸೈಡ್ ಹೋಗಿ ಇಲ್ಲಿ ಸಸ್ಟೈನ್ ಆಗ್ತಾರೆ. ಇಫ್ ಇನ್ ಕೇಸ್ ಇಲ್ಲಿಂದ ಸಸ್ಟೈನ್ ಆದರೆ ಇದು ಸ್ಲೋ ಆ್ಯಂಡ್ ಸ್ಟಡಿ ಅಪ್ಸೈಡ್ ಹೋಗ್ತಾರೆ. ಇಫ್ ಇನ್ ಕೇಸ್ ಇದು ಸಸ್ಟೈನ್ ಆಗಿಲ್ಲ, ಲೈಕ್ 9:30, 10:30 ಅಥವಾ 10 ಗಂಟೆ ಸಮಯದಲ್ಲಿ ಮಾರ್ಕೆಟ್ ಈ ಲೋನ ಯಾವಾಗ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ನಾನು ಟ್ರೇಡ್ ಮಾಡ್ತೀನಿ. ಒಂದು ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು. ಇಲ್ಲಿ ನಾನು ಸ್ಟಾಕಿನ ಅಪ್ಡೇಟ್ ಎಲ್ಲ ಮಾಡ್ತಾ ಇರ್ತೀನಿ, ಹಾಗೆ ಮೆಂಬರ್ಶಿಪ್ ಇದು ಕೂಡ ಹಾಕಿದ್ದೀನಿ. ಇಫ್ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು. ಫೈನ್. ಸೊ ಈಗ ಮಾರ್ಕೆಟ್ ಓಪನ್ ಆಗ್ತಾರೆ, ಸಮಥಿಂಗ್ 30 ಸೆಕೆಂಡ್ ಎಷ್ಟೋ ಉಂಟು. ಲೆಟ್ಸ್ ಸಿ ಮಾರ್ಕೆಟ್ ಈಗ ಏನೇ ರಿಯಾಕ್ಟ್ ಆದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಓಪನ್ ಆಗ್ತಾನೆ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ. ಕೆಲವೊಂದು ಸಮಯದಲ್ಲಿ ಮಾತ್ರ ಈ ಥರ ರೇಂಜಲ್ಲಿ ಇರುವಾಗ, ಪ್ರೀವಿಯಸ್ ಡೇ ಹೈ ಲೋ ಬಿಟ್ವೀನಲ್ಲಿ ಉಂಟು, ಇದರಲ್ಲಿ ಓಪನ್ ಆಗ್ತಾನೆ ಏನು ಟ್ರೇಡ್ ಉಂಟು? ಏನು ಟ್ರೇಡ್ ಇಲ್ಲ. ಸ್ವಲ್ಪ ವೆಯ್ಟ್ ಮಾಡುವ, ಸ್ವಲ್ಪ ಪ್ರೈಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಎಲ್ಲಿ ಮಾರ್ಕೆಟ್ ಓಪನ್ ಆಗಿದೆ ಅದು ಸಸ್ಟೈನ್ ಆಗ್ತಾ ಉಂಟಾ ಅಥವಾ ಸಸ್ಟೈನ್ ಆಗ್ತಾ ಇಲ್ವಾ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಅದರ ಬೇಸಿಸಲ್ಲಿ ನಾವು ಟ್ರೇಡ್ ಮಾಡೋಣ. ಫೈನ್. ಸೊ ಸ್ವಲ್ಪ ವೆಯ್ಟ್ ಮಾಡುವ, ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ನಾನು ನಿಮ್ಗೆ ಹೇಳಿದಾಗೆ ಮಾರ್ಕೆಟ್ ಹೇಗೆ ಇಲ್ಲಿಂದ ರಿಯಾಕ್ಟ್ ಮಾಡ್ತು ನೋಡಿ. ಇದು ಒಂಥರ ಸೈಡ್ ವೇಸ್ ಟು ವಾಲಟೈಲ್ ಮಾರ್ಕೆಟ್ ತೋರ್ತಾ ಉಂಟು. ಬಿಕಾಸ್ ಯಾಕಂದರೆ ಮಾರ್ಕೆಟ್ ಇಲ್ಲಿ ಅಪ್ ಸೈಡ್ ಕೂಡ ಮೂವ್ ಆಯಿತು ಆ್ಯಂಡ್ ಡೌನ್ ಸೈಡ್ ಕೂಡ ಮೂಮೆಂಟಮ್ ಆಗ್ತಾ ಉಂಟು. ಸೊ ಈಗ ಇದಕ್ಕೆ ಸಸ್ಟೈನ್ ಮಾಡ್ತಾರಾ ಅಥವಾ ಸಸ್ಟೈನ್ ಮಾಡೋದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ಮಾರ್ಕೆಟ್ ಯಾವ ಪ್ರೈಸಲ್ಲಿ ಓಪನ್ ಆಗಿದೆ ಅಂದರೆ 50,666 ಹತ್ರ ಓಪನ್ ಆಗಿದೆ. ಈ ಪ್ರೈಸು ಸಸ್ಟೈನ್ ಮಾಡ್ತಾರಾ ಮಾರ್ಕೆಟು? ಇಫ್ ಇನ್ ಕೇಸ್ ಇಲ್ಲಿ ಬಯರ್ಸ್ ಸ್ಟ್ರಾಂಗ್ ಇದ್ದರೆ ಬಯರ್ಸ್ ತಗೊಂಡು ಹೋಗ್ತಾರೆ. ಏನು ಪ್ರೀವಿಯಸ್ ಡೇ ಸ್ಟ್ರಾಂಗ್ ಇದ್ದಾರಲ್ಲ ಬಯರ್ಸು, ಆ ಬಯರ್ಸು ಸ್ಟ್ರಾಂಗ್ ಇದ್ದರೆ ಇದು ಹೋಗಿಬಿಡುತ್ತೆ. ಇಫ್ ಇನ್ ಕೇಸ್ ಸ್ಟ್ರಾಂಗ್ ಇಲ್ಲ ಅಂದರೆ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಕನ್ಸಲ್ಟಿಂಗ್ ಮಾಡ್ತದೆ. ದೆನ್ ಯಾವಾಗ ಇದು ಡೇ ಲೋನ ಬ್ರೇಕ್ ಆಗುತ್ತೆ ಅಥವಾ ಈ ಕ್ಯಾಂಡಲ್ ಲೋನ ಬ್ರೇಕ್ ಆಗುತ್ತೆ ಆವಾಗ ನಾನು ಟ್ರೇಡ್ ತೊಗೊಳ್ತೀನಿ. ಇಫ್ ಇನ್ ಕೇಸ್ ಈಗ ನೆಕ್ಸ್ಟ್ ಕ್ಯಾಂಡಲ್ಲೇ ಲೋ ಬ್ರೇಕ್ ಆದರೆ ನಾನು ಟ್ರೇಡ್ ತೊಗೊಳ್ಳೆ. ಬಿಕಾಸ್ ಇದು ಟ್ರ್ಯಾಪಿಂಗ್ ತುಂಬ ಸಮಯ ಆಗುತ್ತೆ. ಬಿಕಾಸ್ ಇಲ್ಲಿ ಸ್ವಲ್ಪ ಬಯರ್ಸ್ ಬಂದಿದ್ರು, ಈಗ ಸ್ವಲ್ಪ ಸೆಲರ್ಸ್ ಬರ್ತಾರೆ, ದೆನ್ ಬಯರ್ಸ್ ಬರ್ತಾರೆ. ಸೊ ಯಾವಾಗ ಮಾರ್ಕೆಟು ಸೇಮ್ ಪ್ಯಾಟರ್ನಲ್ಲಿ ಹೋಲ್ಡ್ ಮಾಡ್ತದೆ ಅಂದರೆ ಒಂದು ಕ್ಯಾಂಡಲ್ ಇಲ್ಲಿ ಮಾಡ್ತು ಅದ್ರ ಒಳಗೆ ಮಾರ್ಕೆಟ್ ಹೋಲ್ಡ್ ಮಾಡ್ತದಲ್ಲ, ಆವಾಗ ಅರ್ಥ ಆಗ್ತದೆ ಇಲ್ಲಿ ಅಗೇನ್ಸ್ಟ್ ದ ಟ್ರೆಂಡ್ ಅವರು ಹೋಲ್ಡ್ ಮಾಡ್ತಿದ್ದಾರೆ ಅಂದರೆ ಯಾರಿಲ್ಲಿ ಬೈಯಿಂಗ್ ಹೋಗಿದೆ ಇಲ್ಲಿ ಸೆಲರ್ಸ್ ಹೋಲ್ಡ್ ಮಾಡ್ತಿದ್ದಾರೆ ಅಂತ ಅರ್ಥ. ಒಂದು ಕ್ಯಾಂಡಲ್ ಗ್ರೀನ್ ಆಯಿತು, ಒಂದು ಕ್ಯಾಂಡಲ್ ರೆಡ್ ಆಯಿತು ಅಂದರೆ ಆವಾಗ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾವಾಗ ಮಾರ್ಕೆಟ್ ಹೋಲ್ಡ್ ಮಾಡ್ತಾರೆ, ಯಾವಾಗ ಮಾರ್ಕೆಟ್ ಕನ್ಸಲ್ಟಿಂಗ್ ಮಾಡ್ತಾರೆ, ಯಾವಾಗ ಅದು ಡೇ ಲೋನ ಬ್ರೇಕ್ ಆಗ್ತಾರೆ ಅಥವಾ ಯಾವಾಗಾದ್ರೂ ಡೇ ಹೈನ ಬ್ರೇಕ್ ಆಗ್ತಾರೆ ಆವಾಗ ಮೂಮೆಂಟಮ್ ಬರ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. ಫೈನ್. ಸೊ ನಾನು ಏನೇ ಟ್ರೇಡ್ ತಗೊಂಡು ಅಪ್ಡೇಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲೇ ಒಂದು 3-4 ಕ್ಯಾಂಡಲ್ ಹೋಲ್ಡ್ ಮಾಡಿದರೆ ಯಾವಾಗ ಈ ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ, ಯಾವಾಗ ಈ ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ ಇವತ್ತಿದು, ಆವಾಗ ನಾನು ಟ್ರೇಡ್ ಮಾಡ್ತೀನಿ. ನಾನು ಟ್ರೇಡ್ ತಗೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿ ನಂದು ಅನಾಲಿಸಿಸ್ ತಪ್ಪಾಯಿತು, ಅದಕ್ಕೆ ನಾನು ಇಲ್ಲಿ ಫೋಮೋದಲ್ಲಿ ಟ್ರೇಡ್ ಮಾಡಿದ್ನಾ? ಇಲ್ಲ. ಇಲ್ಲಿ ನಮ್ಮ ಅನಾಲಿಸಿಸ್ ರಾಂಗ್ ಆದರೆ ಬಿಟ್ಬಿಡಿ, ಮಾರ್ಕೆಟ್ ಹೋಗಲಿ, ಎಲ್ಲಿ ಹೋಗ್ಬೇಕು ಹೋಗಲಿ, ನಮಗೆ ಸೆಟಪ್ ಸಿಗ್ತದೆ, ಹೋಗಲಿ ಮಾರ್ಕೆಟಿಗೆ. ಫೋಮೋದಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ನೀವು ಇಲ್ಲಿ ಟ್ರೇಡ್ ಮಾಡ್ತಾರೆ, ನಿಮಗೆ ಇದು ಕನ್ಫರ್ಮ್ ಆಗ್ತಾರೆ ಇಲ್ಲಿ ಹೋಗುವಾಗ, ಆಗ ನೀವು ಸ್ಟಾಪ್ ಲಾಸ್ ಇಲ್ಲಿ ಇಡ್ತಾರೆ. ಎಷ್ಟು ದೊಡ್ಡ ಸ್ಟಾಪ್ ಲಾಸ್ ಕೊಡ್ತೀರಾ? ಅನ್ನೆಸೆಸರಿ ನಿಮಗೆ ಲಾಸಸ್ ಆಗ್ತಾರೆ. ಸೊ ಅದಕ್ಕೆ ವೆಯ್ಟ್ ಮಾಡುವ, ಸಿಗ್ತಾರೆ. ಇಫ್ ಇನ್ ಕೇಸ್ ಇದು ಸ್ಟ್ರಾಂಗ್ ಆಗಿದ್ದರೆ ಸೆಲ್ಲಿಂಗು, ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಬರ್ತಾರೆ. ಈ ಪುಲ್ ಬ್ಯಾಕಲ್ಲಿ ನಾವು ಟ್ರೇಡ್ ಮಾಡೋಣ, ಪುಲ್ ಬ್ಯಾಕಲ್ಲಿ ಟ್ರೇಡ್ ಮಾಡೋಣ. ಇಫ್ ಇನ್ ಕೇಸ್ ಇದು ಸ್ಟ್ರಾಂಗಲ್ಲಿ ಉಂಟು ಮತ್ತು ಕೂಡ ಸ್ಟ್ರಾಂಗಲ್ಲಿ ಉಂಟು ಅಂದರೆ ಇದು ಪುಲ್ ಬ್ಯಾಕ್ ಬಂದೇ ಬರ್ತಾರೆ, ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರ್ತಾರೆ, ಆವಾಗ ನಾವು ಟ್ರೇಡ್ ಮಾಡೋಣ. ಇಫ್ ಇನ್ ಕೇಸ್ ಇಲ್ಲ ಹೋಯ್ತು ಈ ಸೆಲ್ಲಿಂಗು ಸಸ್ಟೈನ್ ಆಗಿಲ್ಲ, ಡೌನ್ ಸೈಡಲ್ಲಿ ಏನಿದು ಸಪೋರ್ಟ್ ಕಾಣ್ತಾ ಉಂಟು 50,455 ಹತ್ರ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗಿದೆ. ಸೊ ಈಗ ಇದು ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಾರೆ. ಸೊ ಅಲ್ಲಿಂದ ಮಾರ್ಕೆಟು ರಿವರ್ಸ್ ಆದರೆ ನಮಗೆ ಡೇ ಹೈನ ಬ್ರೇಕ್ಔಟ್ ಆದಾಗ ಒಂದು ಮೂಮೆಂಟಮ್ ಸಿಗ್ತಾರೆ. ಬಿಕಾಸ್ ಯಾಕಂದರೆ ಯಾರೆಲ್ಲ ಇಲ್ಲಿ ಸೆಲ್ಲಿಂಗ್ ಮಾಡಿದ್ದಾರೆ ಅವರೊಂದು ಪ್ರಾಫಿಟ್ ಬುಕ್ಕಿಂಗ್ ಮಾಡೋ ಚಾನ್ಸಸ್ ಇರ್ತಾರೆ ಅಥವಾ ತಮ್ಮ ಸ್ಟಾಪ್ ಲಾಸ್ ತಗೊಳ್ಳೋ ಚಾನ್ಸಸ್ ಇರ್ತಾರೆ. ನೀವು ಇಲ್ಲಿ ಪ್ರೀಮಿಯಮ್ ಚಾರ್ಟ್ ನೋಡ್ಬೋದು. ಸಮಥಿಂಗ್ ಇದು 200, 190 ಹೇಗಿದು 300 ತನಕ ಹೋಯಿತು. ಬಟ್ ನಾನು ನೋಡ್ತಾ ಇದ್ದೆ, ಟ್ರೇಡ್ ಮಾಡಿದ ಇಲ್ಲ, ಎಮೋಷ್ನಲ್ ಬರ್ತಾ ಉಂಟು, ಕಂಟ್ರೋಲ್ ಮಾಡ್ತಾ ಇದ್ದೆ. ಸೊ ಇದನ್ನ ಹೇಳೋದು ಟ್ರೇಡಿಂಗ್. ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಹೇಳಲ್ಲ, ಲೈಕ್ ಇಲ್ಲಿ ಹೋಯಿತು, ಇಲ್ಲಿ 200ರಿಂದ 300 ಆಯಿತು, 200ರಿಂದ ಹೋಗ್ತಾ ಇರೋ 300 ಚಾರ್ಟ್ ನಾನು ಕೂಡ ನೋಡ್ತಾ ಇದ್ದೀನಿ. ನಾನು ಟ್ರೇಡ್ ಮಾಡಿದ್ದೆ ಇಲ್ಲ, ಬಿಕಾಸ್ ಯಾಕಂದರೆ ನಾನು ಟ್ರೇಡ್ ಇಲ್ಲ ಇಲ್ಲಿ, ನಾನು ಎಮೋಷ್ನಲ್ಲಿ ನಾನು ಟ್ರೇಡ್ ಮಾಡಲ್ಲ. ಎಸ್, ಒಂದು ಕ್ಯಾಂಡಲ್ ಹೋಲ್ಡ್ ಮಾಡ್ತು, ದೆನ್ ಇಲ್ಲಿಂದ ಮಾರ್ಕೆಟ್ ಹೋಯಿತು ಅಂದರೆ ಎಸ್ ಇವತ್ತು ನಿಮಗೆ ಟಾರ್ಗೆಟ್ ಕೊಡ್ತಾ ಉಂಟು. ಬಟ್ ಇದರಲ್ಲಿ ನೀ 10 ಟೈಮ್ ಟ್ರೇಡ್ ಮಾಡಿದರೆ ಇದು ನಿಮಗೆ 9 ಸಲ ಇಲ್ಲ ಒಂದು 7 ಸಲ ಇದು ನಿಂದ SL ತಗೊಂಡು ಹೋಗುತ್ತೆ.
ಎಸ್ ಎಲ್ ತಗ್ದು ಹೋಗುತ್ತೆ. ಸೊ ಅದಕ್ಕೆ ಅವಾಯ್ಡ್ ಮಾಡಿ ಇಂಥ ಟ್ರೇಡ್ಸ್ ಅಲ್ಲ, ಬಿಕಾಸ್ ಇದು ತುಂಬ ಸಲ ಟ್ರ್ಯಾಪಿಂಗ್ ಮಾಡ್ತಾರೆ. ಒಂದು ಕ್ಯಾಂಡಲಲ್ಲಿ ಏನು ಸಸ್ಟೈನ್ ಮಾಡ್ತಾ ಉಂಟು, 1-2-3 ಕ್ಯಾಂಡಲ್ ಆಗಬೇಕು ತನ್ನನ್ನು ತಾನೇ ಸಸ್ಟೈನ್ ಮಾಡ್ತಾ ಇದೆ ಅಂದರೆ ಫೈನ್. ಈಗ ನೀವು ಈ ಟ್ರೇಡ್ ನೋಡ್ತೀರಾ, ಇಲ್ಲಿಂದ ಒಂದು ಟಾರ್ಗೆಟ್ ಹಿಟ್ ಆಯಿತು, ನಿಮ್ಮ ಸೆಟಪ್ ಚೇಂಜ್ ಮಾಡ್ತೀರಾ. ಈಗ ನೀವೇನು ಡೈಲಿ ಟ್ರೇಡ್ ಮಾಡಿ ಇರ್ತೀರಾ, ಇದರಲ್ಲಿ ನಮಗೊಂದು ಬ್ರೇಕ್ ಡೌನ್ ಆಗಬೇಕು, ನಾವಿಲ್ಲಿ ಟ್ರೇಡ್ ಮಾಡ್ತೀವಿ ಅಂತ, ಬಟ್ ಇಲ್ಲಿ ಟ್ರೇಡ್ ಸಿಕ್ಕಿರಲ್ಲ ನಿಮಗೆ. ಸೊ ಅದಕ್ಕೆ ನೀವು ಸೆಟಪ್ ಚೇಂಜ್ ಮಾಡ್ತೀರಾ. ಇಲ್ಲಿಂದ ಮಾರ್ಕೆಟ್ ಹೋಗ್ಬೋದು, ನನ್ನ ಅನಾಲಿಸಿಸ್ ತಪ್ಪಾಯಿತು, ಅನಾಲಿಸಿಸ್ ಸರಿ ಆಗ್ಬೋದು, ಅಥವಾ ನೀವು ಇಲ್ಲಿ ಸೆಟಪ್ ಚೇಂಜ್ ಮಾಡ್ತೀರಾ. ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ, ಸೆಟಪ್ ಸಿಗ್ತದೆ. ಸೊ ವೆಯ್ಟ್ ಮಾಡಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಇಲ್ಲಿ ಒಂದು ಪುಲ್ ಬ್ಯಾಕ್ ಕೊಡಲಿ, ಅಥವಾ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಡೇ ಹೈನ ರಿವರ್ಸಲ್ ಆದರೆ ಆವಾಗ ಟ್ರೇಡ್ ಮಾಡೋಣ. ಫೋಮೋದಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ. ಏನೇ ಕೂಡ ಟ್ರೇಡ್ ಮಾಡಿದರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ವೆಯ್ಟ್ ಮಾಡಿ, ನಿಮ್ಮ ಸೆಟಪ್ ಮಾರ್ಕೆಟ್ ಕೊಟ್ಟೇ ಕೊಡ್ತಾರೆ, ನಿಮ್ಮ ಸೆಟಪ್ ಮಾರ್ಕೆಟ್ ರಿವಾರ್ಡ್ ಮಾಡಿಯೇ ಮಾಡ್ತಾರೆ. ಜಸ್ಟ್ ನಾವಲ್ಲಿ ಟ್ರೇಡ್ ಮಾಡಬೇಕು. ಫೈನ್. ಈಗ ಮಾರ್ಕೆಟು ಸೇಮ್ ಕ್ಯಾಂಡಲ್ಲಿ ಫ್ಲೋ ಆಗ್ತಾ ಉಂಟು. ಇಫ್ ಇನ್ ಕೇಸ್ ಇಲ್ಲಿಂದ ಮಾರ್ಕೆಟಿಗೆ ಬೌನ್ಸ್ ಬ್ಯಾಕ್ ಆಗಬೇಕಂದ್ರೆ ಮಾರ್ಕೆಟ್ ಇಲ್ಲಿಂದ ರಿಟರ್ನ್ ಆಗ್ತಾರೆ. ರಿಟರ್ನ್ ಆಗಲೇಬೇಕು ಇಫ್ ಇನ್ ಕೇಸ್ ಮಾರ್ಕೆಟಿಗೆ ಬೌನ್ಸ್ ಬ್ಯಾಕ್ ಆಗಬೇಕಂದ್ರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಮತ್ತು ಕೂಡ ಫ್ಲೋಲ್ಲಿ ಹೋಗ್ತಾರೆ, ಮತ್ತು ಕೂಡ ಇದೇ ಫೇವರಲ್ಲಿ ಹೋಗ್ತಾರೆ ಅಂದರೆ ಮಾರ್ಕೆಟ್ ಇಲ್ಲಿ ಒಂದು ಪುಲ್ ಬ್ಯಾಕ್ ಕೊಟ್ಟು ಸ್ವಲ್ಪ ಇಲ್ಲಿ ಸೈಡ್ ವೇಸ್ ಆಗಿ ದೆನ್ ಮಾರ್ಕೆಟ್ ಡೌನ್ ಸೈಡ್ ಹೋದರೆ ನಾವಿಲ್ಲಿ ಟ್ರೇಡ್ ಮಾಡೋಣ. ಬಿಕಾಸ್ ಪ್ರೈಸಿಗೆ ಡೌನ್ ಸೈಡೇ ಹೋಗಬೇಕು. ಇಫ್ ಇನ್ ಕೇಸ್ ಪ್ರೈಸಿಗೆ ಅಪ್ ಸೈಡ್ ಹೋಗಬೇಕಂದ್ರೆ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗ್ತಾರೆ. ಪ್ರೈಸ್ ಇಲ್ಲಿ ಹೋಲ್ಡ್ ಆಗ್ತಾ ಉಂಟು, ಪ್ರೈಸ್ ಇಲ್ಲಿ ಸಸ್ಟೈನ್ ಆಗ್ತಾ ಉಂಟು, ಪ್ರೈಸ್ ಇಲ್ಲಿ ಪ್ರೀವಿಯಸ್ ಡೇಲೂ ಹತ್ರ ಬರ್ತಾ ಉಂಟು. ಸೊ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಕೂಡ ಟ್ರೇಡ್ ಮಾಡಬೇಕು. ಬಿಕಾಸ್ ಯಾಕಂದರೆ ಮಾರ್ಕೆಟ್ 50,000ಇಂದ ಮಾರ್ಕೆಟ್ ಇಲ್ಲಿ ಬಂತು 50,500. ದಟ್ ಮೀನ್ಸ್ 200 ಪಾಯಿಂಟ್ ಆಲ್ರೆಡಿ ಇಲ್ಲಿ ಬಂದಿದೆ. ಸೊ ಈಗ ನಾವು ಇಂಟ್ರಾಡೇ ನೋಡ್ಲಿಕ್ಕೆ ಹೋದರೆ ಸಮಯ ಒಂದು 300 ಪಾಯಿಂಟ್ ಮಾರ್ಕೆಟ್ ಆಲ್ರೆಡಿ ಬಂದಾಗಿದೆ. ಸೊ ಅದಕ್ಕೆ ನೀವು ಇಲ್ಲಿ ನಾರ್ಮಲ್ ಕ್ವಾಂಟಿಟಿ ಏನು ಪ್ಲ್ಯಾನ್ ಮಾಡ್ತೀರಾ ಅಲ್ಲಿ ಪ್ಲ್ಯಾನ್ ಮಾಡಲಿಕ್ಕೆ ಹೋಗಬೇಡಿ, ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಫೈನ್. ಸೊ ಈಗ ಮಾರ್ಕೆಟ್ ಏನಿದು 1-2 ಕ್ಯಾಂಡಲು ಲೈಕ್ ಒಂದು ಡೋಜಿ ಟೈಪ್ ಕ್ಯಾಂಡಲ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆಗ್ತಾ ಉಂಟು. ನಾನು ಇಲ್ಲಿ ಟ್ರೇಡ್ ಮಾಡಲ್ಲ, ಬಿಕಾಸ್ ನಂಗೆ ಇಲ್ಲಿ ಗ್ರೀನ್ ಕ್ಯಾಂಡಲ್ಲೇ ಬೇಕು, ಒಂದು ಪುಲ್ ಬ್ಯಾಕ್ ಬೇಕು. ಇಲ್ಲಿ ಸ್ವಲ್ಪ ಬಯಸ್ ಟ್ರೈ ಮಾಡಬೇಕು ಮಾರ್ಕೆಟ್ನ ಅಪ್ ಸೈಡ್ ಪುಲ್ ಮಾಡಲಿಕ್ಕೆ. ದೆನ್ ಇಲ್ಲಿಂದ ಡೌನ್ ಸೈಡ್ ಬಂದರೆ ಮಾತ್ರ ನಾನು ಇಲ್ಲಿ ಪುಲ್ ಮಾಡ್ತೀನಿ. ಫೈನ್. ಸೊ ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನೀವು ಇಂಡೆಕ್ಸಲ್ಲಿ ಟ್ರೇಡ್ ಮಾಡುವಾಗ, ಇವನ್ ನೀವು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಿ, ನಿಫ್ಟಿ ಟ್ರೇಡ್ ಮಾಡಿ, ಫಿನ್ ನಿಫ್ಟಿ ಟ್ರೇಡ್ ಮಾಡಿ, ನಿಮ್ಮದು ಏನು ನಿಫ್ಟಿ ಇಂಡೆಕ್ಸ್ ಉಂಟು ಅಥವಾ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಉಂಟು ಅದರ ಪ್ರೀಮಿಯಮ್ ಚಾರ್ಟ್ ಒಟ್ಟಿಗೆ ಅಲೈನ್ ಆಗ್ತಾ ಉಂಟಾ ನೋಡಿ, ಅದರೊಟ್ಟಿಗೆ ಅಲೈನ್ ಆಗ್ತಾ ಉಂಟಾ ನೋಡಿ, ಅವ ನಿಮಗೆ ಕ್ಲಿಯರ್ ಆಗ್ತದೆ. ಫೈನ್. ಸೊ ಇಲ್ಲಿ ನೋಡಿ ಪ್ರೀಮಿಯಮ್ ಚಾರ್ಟ್ ನೋಡಿ, ಸಾರಿ ಇಲ್ಲಿ ಸ್ಪಾಟ್ ಚಾರ್ಟ್ ನೋಡಿ, ಇಲ್ಲಿ ಪ್ರೀಮಿಯಮ್ ಚಾರ್ಟ್ ನೋಡಿ ಹೇಗೆ ಅಲೈನ್ ಆಗ್ತಾ ಉಂಟು. ಸೊ ನಾನು ಹೇಳಿಲ್ಲ, ಒಂದು ಪುಲ್ ಬ್ಯಾಕ್ ಸಿಗ್ತದೆ. ಪ್ರೈಸಿಗೆ ಹೋಗಬೇಕಂದ್ರೆ ಅಪ್ ಸೈಡಲ್ಲಿ ರಿವರ್ಸ್ ಆಗ್ತಾರೆ. ಇಫ್ ಇನ್ಕೆ ಪ್ರೈಸಿಗೆ ಹೋಗಬಾರ್ದಂದ್ರೆ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಬಂದೇ ಬರ್ತಾರೆ. ನಮಗೆ ಟ್ರೇಡ್ ಸಿಗ್ತದೆ. ಜಸ್ಟ್ ನಾವಲ್ಲಿ ಟ್ರೇಡ್ ಮಾಡಬೇಕು. ಆ ಟ್ರೇಡಿಗೋಸ್ಕರ ನಾವು ಕಾಯ್ತಾ ಇರಬೇಕು. ನಾನು ಹೇಳಿದ ಪಾಯಿಂಟ್ ನಿಮಗೆಲ್ಲ ಕ್ಲಿಯರ್ ಆಯಿತು ಅಂತ. ಸಣ್ಣ ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಜಸ್ಟ್ ವೆಯ್ಟ್ ಮಾಡಿ, ನಿಮ್ಮ ಪ್ರೈಸಿಗೆ, ನಿಮ್ಮ ಮೊಮೆಂಟಮಿಗೆ ಮಾರ್ಕೆಟ್ ವಿಲ್ 100% ರಿವಾರ್ಡ್ ಯು. ಫೈನ್. ಸೊ ಇಲ್ಲಿ ಪ್ರೈಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಇದೇನು ಗ್ರೀನ್ ಕ್ಯಾಂಡಲ್ ಆಯಿತು, ಇದಕ್ಕೆ ಅಪ್ಸೈಡಲ್ಲಿ ಫಾಲೋ ಥ್ರೂ ಸಿಗ್ತಾರಾ, ಅಥವಾ ಈ ಪ್ರೈಸ್ ಏನು ಗ್ರೀನ್ ಕ್ಯಾಂಡಲ್ ಆಗಿದೆ ಇದರ ಅಪ್ಸೈಡಲ್ಲಿ ಈ ಪ್ರೈಸು ಹೋಲ್ಡ್ ಮಾಡ್ತಾರಾ, ಸ್ವಲ್ಪ ಇದು ಇಂಪಾರ್ಟೆಂಟ್ ಆಗ್ತಾರೆ. ಇಫ್ ಇನ್ ಕೇಸ್ ಇಲ್ಲಿ ಪ್ರೈಸ್ ಹೋಲ್ಡ್ ಮಾಡಿಲ್ಲ, ಇಲ್ಲಿಂದ ನೆಗೆಟಿವ್ ಕ್ಯಾಂಡಲ್ ಆಯ್ತು ಅಂದರೆ ನಾವಿಲ್ಲಿ ಟ್ರೇಡ್ ಮಾಡೋಣ. ಇಫ್ ಇನ್ ಕೇಸ್ ಎಸ್ ಎಲ್ ಇಟ್ಟಾದರೆ ವೆಲ್ ಆ್ಯಂಡ್ ಗುಡ್, ಮಾರ್ಕೆಟಿಗೆ ಆ ದಿವಸ ಡೌನ್ ಸೈಡ್ ಹೋಗ್ಲಿಕ್ಕಿಲ್ಲ ಅಂತ ಅರ್ಥ ಆಗ್ತದೆ. ಫೈನ್. ಸೊ ಸಣ್ಣ ವಿಷಯ ತುಂಬ ಮ್ಯಾಟರ್ ಆಗ್ತಾರೆ. ಇಫ್ ಇನ್ ಕೇಸ್ ನಿಮಗೆ ಇದೇ ಥರ ಲೈವ್ಸ್ ವೀಡಿಯೋ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಫೈನ್. ಸೊ ನಾನು ಏನು ಕೂಡ ಟ್ರೇಡ್ ಮಾಡಿದ್ರೆ ನಾನು ಅಪ್ಡೇಟ್ ಮಾಡ್ತೀನಿ. ಜಸ್ಟ್ ಸ್ಟೇ ಟ್ಯೂನ್. ಇಫ್ ಇನ್ ಕೇಸ್ ನನಗೆ ಎಸ್ ಎಲ್ ಇಟ್ಟಾದರೂ ನಾನು ನಿಮಗೆ ಶೋ ಮಾಡ್ತೀನಿ, ಟ್ರೇಡ್ ಮಾಡುವಾಗ ಟಾರ್ಗೆಟ್ ಇಟ್ಟಾದರೂ ನಾನು ನಿಮಗೆ ಶೋ ಮಾಡ್ತೀನಿ. ಫೈನ್. ವೇಟ್ ಫಾರ್ ದ್ಯಾಟ್. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೆ ಆವಾಗಿಂದ ಒಂದು ಪುಲ್ ಬ್ಯಾಕ್ ಬರುತ್ತೆ. ಇಫ್ ಇನ್ ಕೇಸ್ ಆ ಪುಲ್ ಬ್ಯಾಕಲ್ಲಿ ನನಗೆ ಸಿಕ್ಕಿದ್ರೆ ನಾನು ಅಲ್ಲಿ ಪ್ಲ್ಯಾನ್ ಮಾಡ್ತೀನಿ ಅಂತ. ಇಲ್ಲ ಪ್ಲ್ಯಾನ್ ಮಾಡಿದೆ ಇದು 270, 300 ಸಮಥಿಂಗ್ ಎಷ್ಟು ಪ್ರಾಫಿಟ್ ನಡೀತಾ ಉಂಟು. ಈಗ ನಾನು ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಬಾರ್ದು, ಈಗ ನನ್ನ ಪ್ರಾಸೆಸ್ನ ನೋಡಬೇಕು. ಫೈನ್. ಈಗ ಎಷ್ಟು ಪ್ರಾಫಿಟ್ ಆಗ್ತಾರೆ, ಲಾಸ್ ಆಗುತ್ತೆ, ಅದು ಸೆಕೆಂಡ್ರಿ. ಇನ್ನು ನೋಡಿ, ಈಗ ಮಾರ್ಕೆಟ್ ಒಂದು ಪುಲ್ ಬ್ಯಾಕ್ ಕೊಡ್ತು, ಇಲ್ಲಿಂದ ಮಾರ್ಕೆಟ್ ಪ್ರೈಸಿಗೆ ಡೌನ್ ಸೈಡ್ ಹೋಗಬೇಕಂದ್ರೆ ಇದು ಹೋಗಿಬಿಡುತ್ತೆ. ಇಫ್ ಇನ್ ಕೇಸ್ ಇದಕ್ಕೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಇದು ರಿವರ್ಸ್ ಆಗಿ ನಾನು ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಸಿಂಪಲ್. ಫೈನ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಈಗ ಮಾರ್ಕೆಟ್ ನಂದು ಟಾರ್ಗೆಟ್ ಏನು ಎಕ್ಸ್ಪೆಕ್ಟ್ ಮಾಡಿದೆ ನಾನು 50,283 ತನಕ ನಾನು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡಿದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ತನಕ ಹೋದರೆ ವೆಲ್ ಆ್ಯಂಡ್ ಗುಡ್, ಐ ವಿಲ್ ಮೇಕ್ ಮನಿ. ಇಫ್ ಇನ್ ಕೇಸ್ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆದರೆ ವೆಲ್ ಆ್ಯಂಡ್ ಗುಡ್, ಐ ವಿಲ್ ಲೂಸ್ ಮನಿ. ದಟ್ಸ್ ಇಟ್. ಈಗ ಮಾರ್ಕೆಟ್ ಇಲ್ಲೊಂದು ಪುಲ್ ಬ್ಯಾಕ್ ಬರ್ತಾ ಉಂಟು, ಗ್ರೀನ್ ಕ್ಯಾಂಡಲ್ ಬರ್ತಾ ಉಂಟು, ರೆಡ್ ಕ್ಯಾಂಡಲ್ ಮಾಡ್ತಾ ಉಂಟು, ಇದೇನು ಕೂಡ ತಲೆ ಕೆಡಿಸ್ಲಿಕ್ಕೆ ಹೋಗಬೇಡಿ. ಸೈಕಾಲಜಿ ಇಶ್ಯೂ ಬರುತ್ತೆ, ಎಮೋಷ್ನಲ್ ಇಶ್ಯೂ ಬರುತ್ತೆ, ಇಗ್ನೋರ್ ದ್ಯಾಟ್. ಇಷ್ಟು ಪ್ರಾಸೆಸ್ನ ಅರ್ಥ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಇಲ್ಲಿ ಪ್ರೈಸು ಬಯರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂದರೆ ಇಲ್ಲಿ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಆಗುತ್ತೆ, ನಂದು ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಇಫ್ ಇನ್ ಕೇಸ್ ಇಲ್ಲಿ ಬಯರ್ಸು ಸ್ಟ್ರಾಂಗ್ ಇಲ್ಲ ಅಂದರೆ ಇಲ್ಲಿ ಹೋಲ್ಡ್ ಮಾಡ್ತಾರೆ ಮಾರ್ಕೆಟು, ದೆನ್ ಮಾರ್ಕೆಟ್ ಇಲ್ಲಿ ಡೌನ್ ಸೈಡ್ ಕೊಡ್ತಾರೆ. ಜಸ್ಟ್ ವೆಯ್ಟ್ ಫಾರ್ ಯುವರ್ ಟ್ರೇಡ್, ವೆಯ್ಟ್ ಫಾರ್ ಯುವರ್ ಎಸ್ ಎಲ್, ವೆಯ್ಟ್ ಫಾರ್ ಯುವರ್ ಟಾರ್ಗೆಟ್.
ಫೈನ್. ಸೊ ಇದರಲ್ಲಿ ನಾನು ಏನು ಕೂಡ ಪ್ರಾಫಿಟ್ ಲಾಸ್ ಆದರೂ ಅಪ್ಡೇಟ್ ಮಾಡ್ತೀನಿ, ಪ್ರಾಫಿಟ್ ಆದರೂ ಅಪ್ಡೇಟ್ ಮಾಡ್ತೀನಿ. ಜಸ್ಟ್ ವೆಯ್ಟ್ ಮಾಡುವ. ಈಗ ಮಾರ್ಕೆಟ್ ನಂಗೆ ಎಂಟ್ರಿ ಕೊಟ್ಟಾಗಿದೆ. ಸೊ ಈಗ ಈ ಪ್ರೈಸು ಹೋಲ್ಡ್ ಮಾಡ್ತಾರಾ ಅಥವಾ ಇಲ್ಲಿಂದ ರಿವರ್ಸ್ ಆಗ್ತಾರಾ ಅಥವಾ ನನಗೆ ಟಾರ್ಗೆಟ್ ಹಿಟ್ ಆಗ್ತಾರಾ, ನಾನು ಏನೇ ಕೂಡ ಇದ್ದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ವೆಯ್ಟ್ ಮಾಡುವ. ಫೈನ್. ಸೊ ಸಮಯ ಈಗ ಪ್ರಾಫಿಟ್ ನೋಡ್ಲಿಕ್ಕೆ ಹೋದರೆ ಆವಾಗ 200 ಸಮಥಿಂಗ್ ಪ್ರಾಫಿಟ್ ನಡೀತಾ ಇತ್ತು. ಈಗ 33-39 ರೂಪಾಯಿ ಪ್ರಾಫಿಟ್ ನಡೀತಾ ಉಂಟು. ನಾನು ಇದನ್ನ ನೋಡ್ತಾನೆ ಇಲ್ಲ, ಬಿಕಾಸ್ ನನಗೆ ಇದು ಬೇಡ. ನಂಗೆ ಜಸ್ಟ್ ಪ್ರಾಸೆಸ್ ಬೇಕು. ನಾನು ಏನು ಟ್ರೇಡ್ನ ಫಾಲೋ ಮಾಡಿದ್ದೀನಿ, ನಾನು ಅನಾಲಿಸಿಸ್ನ ಫಾಲೋ ಮಾಡಿದ್ದೀನಿ, ನಂಗೆ ಅದರಲ್ಲಿ ಪ್ರಾಫಿಟ್ ಬೇಕು ಇಲ್ಲ ಲಾಸ್ ಬೇಕು, ದ್ಯಾಟ್ಸ್ ಇಟ್. ಇದನ್ನ ಫಾಲೋ ಮಾಡಲಿಕ್ಕೆ ಹೋಗಬೇಡಿ, ಜಸ್ಟ್ ವೆಯ್ಟ್ ಮಾಡಿ. ಫೈನ್. ಸೊ ವೆಯ್ಟ್ ಮಾಡುವ. ಲೆಟ್ಸ್ ಸಿ, ನಾನು ನಿಮ್ಗೆ ಏನಾದರೂ ಕೂಡ ಅಪ್ಡೇಟ್ ಮಾಡ್ತೀನಿ. ನಾವು ನೋಡ್ಲಿಕ್ಕೆ ಹೋದರೆ ಸಮಥಿಂಗ್ ಒಂದು 230-220 ರೂಪೀಸ್ ಸಮಯ ಎಷ್ಟು ಲಾಸಸ್ ನಡೀತಾ ಉಂಟು. ಲಾಸಸ್ ಪ್ರಾಫಿಟ್ ಇಸ್ ಪಾರ್ಟ್ ಆಫ್ ಟ್ರೇಡಿಂಗ್. ಅದು ಬಿಟ್ಟರೆ ಈಗ ನಾವು ಸೈಕಾಲಜಿ ಅರ್ಥ ಮಾಡ್ಕೊಂಡ್ರೆ ಮಾರ್ಕೆಟ್ ಇನ್ನೂ ಕೂಡ ಡೌನ್ ಸೈಡ್ ಹೋಗೋ ಪೊಟೆನ್ಷಿಯಲ್ ಉಂಟು. ಯಾವ ತನಕ ಮಾರ್ಕೆಟು ಸಮಥಿಂಗ್ 50,500ಗಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆಗಲ್ಲ. ಬಿಕಾಸ್ ಒಂದು ರೆಡ್ ಕ್ಯಾಂಡಲ್ ಆಯಿತು, ಅದರ ನಂತರ ಮಾರ್ಕೆಟ್ ಒಂದು ಗ್ರೀನ್ ಕ್ಯಾಂಡಲ್ ಆಯಿತು. ಅದರ ನಂತರ ಈಗ ಮಾರ್ಕೆಟ್ ಯಾವುದು ಕೂಡ ಫಾಲೋ ಥ್ರೂ ಸಿಗ್ತಾ ಇಲ್ಲ, ಅಂದರೆ ಹೋಲ್ಡ್ ಮಾಡ್ತಾ ಉಂಟು. ದಟ್ ಮೀನ್ಸ್ ನಮಗೆ ಇನ್ನೂ ಪೊಟೆನ್ಷಿಯಲ್ ಉಂಟು. ಮಾರ್ಕೆಟ್ ಇಲ್ಲಿ ಅಪ್ಸೈಡ್ ಕೂಡ ಹೋಗ್ಬೋದು, ಡೌನ್ ಸೈಡ್ ಕೂಡ ಹೋಗ್ಬೋದು. ಡೌನ್ ಸೈಡ್ ಹೋಗಿ ಟಾರ್ಗೆಟ್ ಹಿಟ್ ಆಗ್ಬೋದು, ಅಪ್ಸೈಡ್ ಹೋಗಿ SL ಹಿಟ್ ಆಗ್ಬೋದು. ಫೈನ್. ಜಸ್ಟ್ ವೆಯ್ಟ್ ಯುವರ್ ಟ್ರೇಡ್. ವೆಯ್ಟ್ ಮಾಡಿ. ಈಗ ನಾನು P&L ನೋಡಿದರೆ ನಂದು ಎದೆ ಬಡಿತ ಉಂಟಲ್ಲ, ಸಮಥಿಂಗ್ ಎಷ್ಟು ಹೋಗ್ತಾರೆ. ಸೊ ಇಲ್ಲಿ ಆವಾಗ 230 ಲಾಸಸ್ ತೋರ್ತಾ ಇತ್ತು, ಈಗ 180 ತೋರ್ತಾರೆ, ಈಗ 300 ತೋರ್ತಾರೆ, 400 ತೋರ್ತಾರೆ. ಪ್ರಾಫಿಟ್ ಆ್ಯಂಡ್ ಲಾಸಸ್ ತೋರ್ತಾರೆ. ಜಸ್ಟ್ ನೀವು ಚಾರ್ಟ್ ಮೇಲೆ ಫೋಕಸ್ ಮಾಡಿ. ಈ ಚಾರ್ಟ್ ಮೇಲೆ ಫೋಕಸ್ ಮಾಡಿ. ಈ ಚಾರ್ಟ್ ಉಂಟಲ್ಲ, ಇದ್ರ ಮೇಲೆ ಫೋಕಸ್ ಮಾಡಿ. ಇದನ್ನ ನೀವು ಡೈವರ್ಟ್ ಮಾಡ್ತಾರೆ. ಇದು ನಿಮ್ಮನ್ನ ತುಂಬಾ ಡೈವರ್ಟ್ ಮಾಡ್ತಾರೆ. ಪ್ರಾಫಿಟ್ನ ಬುಕ್ ಮಾಡು, ಲಾಸ್ನ ಬುಕ್ ಮಾಡು ಅಂತ. ಜಸ್ಟ್ ಇದ್ರ ಮೇಲೆ ಫೋಕಸ್ ಮಾಡಿ. ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾರೆ. ಫೈನ್. ಸೊ ನನ್ನ ಪ್ರಕಾರ ಮಾರ್ಕೆಟ್ ಇನ್ನೂ ಕೂಡ ಡೌನ್ ಸೈಡ್ ಹೋಗ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟು ಇಲ್ಲಿಂದ ಏನಾದರೂ ಡೌನ್ ಸೈಡ್ ಹೋದರೆ ನಂದು ಟ್ರೈಲಿಂಗ್ SL ಬಂದು ನಾನು ಇಲ್ಲಿಡ್ತೀನಿ. ಫೈನ್. ಇಫ್ ಇನ್ ಕೇಸ್ ಇಲ್ಲಿ ಸ್ಟೆಲ್ಲರ್ ಸ್ಟ್ರಾಂಗ್ ಇದ್ದಾರೆ ಅಂದರೆ ಈ ರೆಡ್ ಕ್ಯಾಂಡಲು ಇಲ್ಲಿಂದ ಬ್ರೇಕ್ ಆಗಿ ಫಾಲೋ ಥ್ರೂ ಕೊಡಲೇಬೇಕು. ಆವಾಗಲೇ ನಾವು ಅರ್ಥ ಮಾಡ್ಕೊಳ್ಬೋದು ಇಲ್ಲಿಂದ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ. ಇಫ್ ಇನ್ ಕೇಸ್ ಇಲ್ಲಿಂದ ಗ್ರೀನ್ ಕ್ಯಾಂಡಲ್ ಫಾಲೋ ಥ್ರೂ ಆಯಿತು ಅಂದರೆ ಒಂದು ದೊಡ್ಡ ಕ್ಯಾಂಡಲ್ ಫ್ಲೋ ಅಲ್ಲಿ ಹೋಗೋ ಚಾನ್ಸಸ್ ಉಂಟು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ. ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇಲ್ಲಿಂದ ನಾನು 1 ಲಾಟಲ್ಲೇ ಪ್ಲ್ಯಾನ್ ಮಾಡ್ತೀನಿ. ಸ್ಟಾಪ್ ಲಾಸ್ ಇಟ್ಟಾದರೆ 1,000 ಅಂತ. ನಂದು ರಿಸ್ಕ್ ಕ್ಯಾಪಿಟೇಟ್ ನಂಗೆ ಗೊತ್ತುಂಟು, ನನಗೆ ಪೊಸಿಷನ್ ನಂಗೆ ಗೊತ್ತುಂಟು. ಇಲ್ಲಿ ಟಾರ್ಗೆಟ್ ಹಿಟ್ ಆದರೆ ವೆಲ್ ಆ್ಯಂಡ್ ಗುಡ್, ಪ್ರಾಫಿಟ್ ಹಿಟ್ಟಾದರೂ ಕೂಡ ವೆಲ್ ಆ್ಯಂಡ್ ಗುಡ್. ಸಮಥಿಂಗ್ ನೀವು ನೋಡ್ಬೋದು 300-400 ರೂಪೀಸ್ ಸಮಥಿಂಗ್ ಪ್ರಾಫಿಟ್ ತೋರ್ತಾ ಇತ್ತು. ಈಗ 300-400 ನೆಗೆಟಿವ್ ತೋರ್ತಾ ಉಂಟು. P&L ಮೇಲೆ ಗಮನ ಹರಿಸಬೇಡಿ, ಚಾರ್ಟ್ ಮೇಲೆ ಗಮನ ಹರಿಸಿ. ಚಾರ್ಟಲ್ಲಿ ಏನು ಹೇಳ್ತಾ ಉಂಟು, ಚಾರ್ಟ್ ಏನು ಹೇಳ್ತಾ ಉಂಟು, ಕ್ಯಾಂಡಲ್ ಏನು ಹೇಳ್ತಾ ಉಂಟು, ಅದರ ಮೇಲೆ ಗಮನ ಹರಿಸಿ. ಆವಾಗ ನಿಮಗೆ ಸ್ಟಿಕ್ ಆಗಿರ್ತೀರ ನಿಮ್ಮ ಟ್ರೇಡ್ಸ್ ಮೇಲೆ. ಫೈನ್. ಸೊ ವೆಯ್ಟ್ ಮಾಡೋ. ಇಫ್ ಇನ್ ಕೇಸ್ ಪ್ರಾಫಿಟ್ ಆಗಲಿ, ಟ್ರೇಡ್ ಆಗಲಿ, SL ಆಗಲಿ, ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆಪ್ಷನ್ ಬೈಗಿದ್ದು ಇದೇ ಸ್ವಲ್ಪ ನಂಗೆ ಇಷ್ಟ ಆಗದಿದ್ದ ವಿಷಯ. ಹೋಲ್ಡ್ ಮಾಡಿದರೆ ಅನ್ನೆಸೆಸರಿ ನಮ್ಮ ಟ್ರೇಡ್ ಸರಿ ಇದ್ದರೂ ಕೂಡ ಡಿಕೆ ಆಗ್ತದೆ. ಸೊ ಈಗ ಎಷ್ಟು ಲಾಸಸ್ ಆಗ್ತಾ ಉಂಟು, 530, 555 ಇಷ್ಟು ಲಾಸಸ್ ಆಗ್ತಾ ಉಂಟು. ಬಟ್ ಅದೇ ನಮ್ಮ ಫೇವರಲ್ಲಿ ಹೋದರೆ ಮೊಮೆಂಟಮ್ ಸಿಗ್ತಾ ಇತ್ತು ಹಾಗೆ. ಬಟ್ ಇಲ್ಲಿ ಹೋಲ್ಡ್ ಮಾಡ್ತಾ ಉಂಟಲ್ಲ, ಸೊ ಅದೇ ಸ್ವಲ್ಪ ನಮಗೆ ಟ್ರಬಲ್ ಆಗ್ತದೆ. ಬಿಕಾಸ್ ಅಲ್ಲಿ ಆಪ್ಷನ್ ಡಿಕೆ ಆಗ್ತದೆ. ಫೈನ್. ಸೊ ಅದಕ್ಕೆ ನನಗೆ ತುಂಬಾ ಕೋಪ ಬರ್ತಾರೆ ಆಪ್ಷನ್ ಬೈಯಿಂಗ್ ಅಂದರೆ. ಬಿಕಾಸ್ ಅನ್ನೆಸೆಸರಿ ಡಿಕೆ ಆಗ್ತಾರೆ. ಇಫ್ ಇನ್ ಕೇಸ್ ನಮ್ಮ ಫೇವರಲ್ಲಿ ಹೋದರೂ ಕೂಡ ಅನ್ನೆಸೆಸರಿ ನಮಗೆ ಡಿಕೆ ಆಗ್ತಾರೆ. ಫೈನ್. ಸೊ ನನ್ನ ಪ್ರಕಾರ ಮಾರ್ಕೆಟ್ ಇನ್ನೂ ಕೂಡ ಡೌನ್ ಸೈಡ್ ಹೋಗ್ಬೋದು. ಹೋಪ್ ಉಂಟು ನನಗೆ. ಬಿಕಾಸ್ ಪ್ರೈಸ್ ಆ್ಯಕ್ಷನ್ ಹಾಗೆ ತೋರ್ತಾ ಉಂಟು, ಪ್ರೈಸ್ ಕೂಡ ಹಾಗೆ ತೋರ್ತಾ ಉಂಟು. ಮಾರ್ಕೆಟ್ ಇನ್ನೂ ಕೂಡ ಡೌನ್ ಸೈಡ್ ಹೋಗ್ಬೋದು ಅಂತ. ಇಫ್ ಇನ್ ಕೇಸ್ SL ಇಟ್ಟಾದರೆ ವೆಲ್ ಆ್ಯಂಡ್ ಗುಡ್, ನಾನು ಲಾಸಸ್ನ ಬುಕ್ ಮಾಡ್ತೀನಿ. ಬಟ್ ಅಪ್ಸೈಡ್ ಹೋದರೆ ಸ್ಪೈಕಲ್ಲಿ ಹೋಗ್ತಾರೆ, ಡೌನ್ ಸೈಡ್ ಬಂದರೂ ಕೂಡ ಸ್ಪೈಕಲ್ಲಿ ಬರ್ತಾರೆ. ನನ್ನ ಪ್ರಕಾರ ಅಪ್ಸೈಡ್ ಹೋಗಲಿಕ್ಕೆ ಎಷ್ಟು ಟ್ರಬಲ್ ಮಾಡ್ತಾ ಇದೆ ಅಂದರೆ ಡೌನ್ ಸೈಡ್ ಕೂಡ ಸ್ಪೈಕಲ್ಲಿ ಬರೋ ಚಾನ್ಸಸ್ ಆರ್ ವೆರಿ ಹೈ. ಬಿಕಾಸ್ ಅಪ್ಸೈಡಲ್ಲಿ ಬಯರ್ಸ್ ಸ್ಟ್ರಾಂಗ್ ಇದ್ದರೆ, ಬಯರ್ಸ್ ಒಂದು 1 ಕ್ಯಾಂಡಲ್ಲೇ ಎಲ್ಲ SL ತೆಗೆದಿತ್ತು. ಬಟ್ ಬಯರ್ಸ್ ಅಷ್ಟೊಂದು ಸ್ಟ್ರಾಂಗ್ ತೋರ್ತಾ ಇದೆ. ಬಯರ್ಸ್ ಸ್ವಲ್ಪ ಟ್ರಬಲ್ ಮಾಡಿ ಹೋಗ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಡೌನ್ ಸೈಡಲ್ಲಿ ಬಂದರೆ ನಮ್ಮದು SL ಹಿಟ್ ಆಗ್ತಾರೆ. ಫೈನ್. ಸೊ ವೆಯ್ಟ್ ಮಾಡೋ. ಇಫ್ ಇನ್ ಕೇಸ್ ನಾನು SL ಹಿಟ್ ಆಗಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಐ ಥಿಂಕ್ ಈಗ SL ಹಿಟ್ ಆಗ್ಬೋದು. ಲೆಟ್ಸ್ ಸಿ. ಹೇಳಿದಾಗೆ 900 ಸಮಥಿಂಗ್ ಎಷ್ಟು ಲಾಸಸ್ ನಡೀತಾ ಉಂಟು. ಲೆಟ್ಸ್ ಸಿ. ಫೈನ್. 800-900 ಎಷ್ಟು ಲಾಸಸ್ ನಡೀತಾ ಉಂಟು. ಇಫ್ ಇನ್ ಕೇಸ್ SL ಹಿಟ್ ಆದರೆ ವೆಲ್ ಆ್ಯಂಡ್ ಗುಡ್, ಆ್ಯಂಡ್ ಪ್ರಾಫಿಟ್ ಹಿಟ್ ಆದರೂ ಕೂಡ ವೆಲ್ ಆ್ಯಂಡ್ ಗುಡ್. SL ತನಕ ವೆಯ್ಟ್ ಮಾಡಿ. ಮಾರ್ಕೆಟ್ ನಿಮಗೆ ಅಪ್ಸೈಡ್ ಹೇಳ್ತಾ ಉಂಟು, ಸೈಕಾಲಜಿ ನಿಮಗೆ ಇಶ್ಯೂ ಆಗ್ತಾ ಉಂಟು. ಬಟ್ ವೆಯ್ಟ್ ಮಾಡಿ. ಕೆಲವೊಮ್ಮೆ ಉಂಟಲ್ಲ, ಮಾರ್ಕೆಟ್ ಇಲ್ಲಿ ತನಕ ಹೋಗಿ ನಾನು ಅಲ್ಲಿಂದ ರಿವರ್ಸ್ ಆಗೋದು ಕೂಡ ಉಂಟು. ಸೊ ಅದಕ್ಕೆ SL ತನಕ ವೆಯ್ಟ್ ಮಾಡಿ. ಮಾರ್ಕೆಟ್ ವಿಲ್ ಗಿವ್ ಯು ಗುಡ್ ಮನಿ. ಜಸ್ಟ್ ವೆಯ್ಟ್ ಮಾಡಿ. ಫೈನ್. ಇಫ್ ಇನ್ ಕೇಸ್ ಈಗ ಇಲ್ಲಿ SL ಹಿಟ್ ಆಯಿತು ಅಂದರೆ ನಾನು ವೆಯ್ಟ್ ಮಾಡ್ತೀನಿ. ಯಾವಾಗ ಇದು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ, ಯಾವಾಗ ಇದು ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ, ಆವಾಗಲೇ ನಾನು ಟ್ರೇಡ್ ಮಾಡ್ತೀನಿ. ಇನ್ನು ಬಿಟ್ವೀನಲ್ಲಿ ನಾನು ಏನು ಕೂಡ ಟ್ರೇಡ್ ಮಾಡಲಿಕ್ಕೆ ಹೋಗಲ್ಲ. ಐ ಥಿಂಕ್ ವಿ ಕ್ಲೋಸ್ ಟು ದಿಸ್. ಅಂದರೆ 1000 ಅಂದರೆ 1000 ಕ್ಲೋಸ್ ಮಾಡಲಿಕ್ಕೆ ಆಗಲ್ಲ. ನಾನು ಮಿಷಿನ್ ಅಲ್ಲ. ಒಂದು 10 ರೂಪಾಯಿ ಕೆಳಗೆ 10 ರೂಪಾಯಿ ಮೇಲೆ ಆಗ್ಬೋದು. ಫೈನ್. ಸೊ ವಿ ವಿಲ್ ವೇಟ್ ಫಾರ್ ದ್ಯಾಟ್. ಫೈನ್. ನೀವು ಆಟ ಆಡಬೇಡಿ. ಅಂದರೆ ಮಾರ್ಕೆಟ್ ಹತ್ರ ಲೈಕ್ ಫೈಟ್ ಮಾಡಬೇಡಿ. ಇಫ್ ಇನ್ ಕೇಸ್ ನಿಮ್ಮಲ್ಲಿ SL ಇಟ್ಟಾದರೆ ಕೊಟ್ಬೇಡಿ. ಮಾರ್ಕೆಟ್ ನಿಮ್ಗೆ ಹೇಳ್ತಾ ಉಂಟಲ್ಲ, ಇಲ್ಲಿ ನಾನು ರಿವರ್ಸ್ ಆಗ್ತಿದ್ದಾನೆ, ಇಲ್ಲಿ ನಾನು ಹೋಗಲ್ಲ ನಿಮ್ಮ ಫೇವರಲ್ಲಿ, SL ಕೊಟ್ಬಿಡಿ ಅಲ್ಲ. ಮಾರ್ಕೆಟಿಗೆ ಒಂದು ಫೀ ಕೊಟ್ಬಿಡಿ ಅಲ್ಲ.
ಫೈನ್. ಪೊಸಿಷನ್ ಸೈಜಿಂಗ್ ಪ್ರಕಾರ ಇಫ್ ಇನ್ ಕೇಸ್ ಅಲ್ಲಿ ಕೂಡ ನೀವು ಆಟ ಆಡಿದರೆ, ಅಂದರೆ ಇಲ್ಲಿ ಏನು ಒಂದು ಲಾಟಲ್ಲಿ 700 ರೂಪಾಯಿ ಅಷ್ಟು ಲಾಸ್ ಆಗ್ತಾ ಉಂಟು, ಅಲ್ಲಿ ಸ್ವಲ್ಪ ಆ್ಯಾವ್ರೇಜ್ ಮಾಡೋದು, ಅದ್ರಲ್ಲಿ ಸ್ವಲ್ಪ ಇದಾಗೋದು, ಸೊ ಅದೆಲ್ಲ ಮಾಡಿದರೆ ನಿಮಗೆ ಅನ್ನೆಸೆಸರಿ ಮತ್ತು ಮಾರ್ಕೆಟ್ ಮತ್ತು ಕೂಡ ವೈಪೌಟ್ ಮಾಡಿ ಹೋಗ್ತಾರೆ. ಜಸ್ಟ್ ವೆಯ್ಟ್ ಮಾಡ್ತಾಯಿದ್ದೀನಿ ಸ್ಟಾಪ್ ಲಾಸ್ ಹಿಟ್ ಆಗಲಿಕ್ಕೆ. ಇಫ್ ಇನ್ ಕೇಸ್ ಹಿಟ್ ಆದರೆ ನಾನು ಎಕ್ಸಿಟ್ ಆಗ್ತೀನಿ. ಬಿಕಾಸ್ ತುಂಬ ಸಲ ಏನಾಗ್ತದೆ, ಸ್ಪೈಕಲ್ಲಿ ಮಾರ್ಕೆಟು ಅಪ್ಸೈಡ್ ಹಿಟ್ ಮಾಡಿ ಡೌನ್ ಸೈಡ್ ಬರ್ತದೆ. ನಾನು ಇನ್ನೂ ಕೂಡ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಡೌನ್ ಸೈಡ್ ಬರ್ಬೋದು, ಅಪ್ಸೈಡ್ ಹೋದರೆ ಸ್ಪೈಕಲ್ಲಿ ಹೋಗ್ಬೋದು. ನಂದು 1000 ಲಾಸು ಸಮಥಿಂಗ್ 1200 1300 ಕೂಡ ಲಾಸಸ್ ಆಗ್ಬೋದು. ಸೊ ಅದಕ್ಕೆ ನಾನು ಸ್ವಲ್ಪ ಇದನ್ನ ತೆಗೆದಿಟ್ಟಿನಿ. ಬಿಕಾಸ್ ಅಪ್ಸೈಡ್ ಹೋದರೆ ಒಂದು ಸ್ಪೈಕಲ್ಲಿ ಹೋಗುತ್ತೆ, ಡೌನ್ ಸೈಡ್ ಬಂದರೂ ಕೂಡ ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ ಸ್ಪೈಕಲ್ಲೇ ಬರೋ ಚಾನ್ಸಸ್ ಉಂಟು. ಲೆಟ್ಸ್ ಸಿ, ಈ ಹೈನ ಬ್ರೇಕ್ ಆದರೆ ಮಾರ್ಕೆಟ್ ಸ್ಪೈಕಲ್ಲಿ ಹೋಗೋ ಚಾನ್ಸಸ್ ಉಂಟು. ಜಸ್ಟ್ ನೀವು ಕ್ಯಾಂಡಲ್ಸ್ನ ನೋಡ್ತಾ ಇರಿ, ನಿಮಗೆ ಅರ್ಥ ಆಗ್ತಾರೆ ನಾನು ಪ್ರೈಸ್ನ ಹೇಗೆ ರೀಡ್ ಮಾಡ್ತೀನಿ ಅಂತ. ಫೈನ್, ಜಸ್ಟ್ ವೆಯ್ಟ್ ಮಾಡುವ. ಈಗ ನಾನು ಎಲ್ಲಿ ಟ್ರೇಡ್ ಮಾಡ್ತೀನಿ ಅಂದರೆ, ಯಾವಾಗ ಈ ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಆವಾಗ, ಆ್ಯಂಡ್ ಯಾವಾಗ ಈ ಡೇ ಲೋನ ಅಗೇನ್ ಬ್ರೇಕ್ ಡೌನ್ ಆಗ್ತಾರೆ ಆವಾಗ. ಬಿಕಾಸ್ ಅಗೇನ್ ಬರ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಗೇನ್ ಸೆಲರ್ಸಿಗೆ ಇಷ್ಟ ಉಂಟು. ಇಫ್ ಇನ್ ಕೇಸ್ ಇಲ್ಲಿ ಅಗೇನ್ ಅಪ್ಸೈಡಲ್ಲಿ ಹೋಗ್ತಾ ಇದ್ದನ್ನು ಅರ್ಥ ಮಾಡ್ಕೊಳ್ಳಿ, ಅಗೇನ್ ಬಯರ್ಸಿಗೆ ಇಲ್ಲಿ ಇಷ್ಟ ಉಂಟು. ಫೈನ್, ಹೇಳಿದಕ್ಕೆ ಸ್ಪೈಕಲ್ಲಿ ಹೋಗ್ತದೆ. ಸ್ಪೈಕಲ್ಲಿ ನೋಡಿ, ನಾನು ಹೇಳಿಲ್ವಾ? ಚಲೋ, ಸಮಥಿಂಗ್ ಐ ವಿಲ್ ಬುಕ್ ಮೈ ಪೊಸಿಷನ್. ಸಮಥಿಂಗ್ ನಾನು ಹೇಳಿದಾಗೆ 1000 ಸ್ವಲ್ಪ ಜಾಸ್ತಿ ಆಗ್ತದೆ, 1034 ರೂಪಾಯಿ ಸಮಥಿಂಗ್ ಚಾರ್ಜಸ್ ಎಲ್ಲ ಎಕ್ಸೆಪ್ಟ್ ಮಾಡಿದರೆ ಸಮ್ಮೆಂಡಿಲಿ 1100 ರೂಪಾಯಿ ನಾನು ಲಾಸಸ್ನ ಬುಕ್ ಮಾಡಿದ್ದೀನಿ. ಸೊ ಅದ್ರ ನಂತರ ನಾನು ಯಾವುದೂ ಕೂಡ ಟ್ರೇಡ್ ಮಾಡಿಲ್ಲ, ನಾನು ಅವಾಯ್ಡ್ ಮಾಡಿದೆ. ಆ್ಯಂಡ್ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಕೂಡ ಮೆಸೇಜ್ ಮಾಡಿದ್ದೆ. ಮಾರ್ಕೆಟ್ ತುಂಬಾ ಡಾನ್ಸ್ ಮಾಡ್ತಾ ಉಂಟು, ಮೇಲೆ ಕೆಳಗೆ ಮೇಲೆ ಕೆಳಗೆ. ಸೊ ಕ್ವಾಂಟಿಟಿ ತುಂಬಾ ಲೆಸ್ ಮಾಡಿ ಟ್ರೇಡ್ ಮಾಡಿ. ಹೇಳಿದೆ ಬಿಕಾಸ್ ಮಾರ್ಕೆಟ್ ತುಂಬಾ ಡಾನ್ಸೇ ಮಾಡ್ತಾಯಿತ್ತು. ಇಲ್ಲಿ ನೀವು ನೋಡ್ಬೋದು, ಮಾರ್ಕೆಟ್ ಡೌನ್ ಸೈಡ್ ಬಂತು, ಅಪ್ ಸೈಡ್ ಹೋಯಿತು, ದೆನ್ ಇದು ವಾಲಟಿಲಿಟಿ ಸೈಡ್ ವೇಸ್ ಮೂಮೆಂಟಮ್ ಇದೆ. ಸೊ ಇಲ್ಲಿ ಅನ್ನೆಸೆಸರಿ ತುಂಬ ಜನ ಬಯರ್ಸು ಸೆಲರ್ಸು ಟ್ರ್ಯಾಪ್ ಮಾಡ್ತಾರೆ. ಇಲ್ಲಿ ತುಂಬ ಜನ ಎಂಟ್ರಿ, ಇಲ್ಲಿ ಎಂಟ್ರಿ, ತುಂಬ ಜನ ಹಣ ಲೂಸ್ ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಒಂದು ಟ್ರೇಡ್ ತೊಗೊಂಡಿದ್ವಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಡೌನ್ ಸೈಡ್ ಹೋಗಬೇಕಿದ್ರೆ ಪ್ರೈಸ್ ಪ್ರಕಾರ ಇಲ್ಲೇ ಹೋಗ್ತಿತ್ತು, ಇಷ್ಟು ಡಾನ್ಸ್ ಮಾಡ್ತಾ ಇರಲಿಲ್ಲ. ಫೈನ್. ಸೊ ಓವರಾಲ್ ಇವತ್ತು ನೆಗೆಟಿವಲ್ಲಿ ಕ್ಲೋಸ್ ಮಾಡಿದ್ವಿ. ನಿಮಗೆ ಇದೇ ಥರ ಲೈವ್ ವಿಡಿಯೋ ಬೇಕಂದರೆ ಬ್ಯಾಂಕ್ ನಿಫ್ಟಿ ಮೇಲೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ಅನಾಲಿಸಿಸ್ ಮಾಡೋಣ. ಆ್ಯಂಡ್ ನಾನು ನಿಫ್ಟಿಯಲ್ಲಿ ಅಷ್ಟೊಂದು ಟ್ರೇಡ್ ಮಾಡಲ್ಲ, ಸೊ ಅದಕ್ಕೆ ನಾನು ಅದ್ರ ಮೇಲೆ ಲೈವ್ ವಿಡಿಯೋ ಮಾಡಿಲ್ಲ. ಇಫ್ ಇನ್ ಕೇಸ್ ನಿಮಗೆ ಅದ್ರ ಮೇಲೂ ಲೈವ್ ವಿಡಿಯೋ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ. ಫೈನ್. ಈಗ ನಾವು ನಿಫ್ಟಿ ಅನಾಲಿಸಿಸ್ ಮಾಡೋದಾದರೆ, ನಿಫ್ಟಿ ಸೈಡ್ ವೇಸ್ ಮೂಮೆಂಟಮ್ ಇತ್ತು. ನಿಫ್ಟಿಯಲ್ಲಿ ಏನೂ ಕೂಡ ಟ್ರೇಡ್ಸೇ ಇರಲಿಲ್ಲ ಸೆಕೆಂಡ್ ಹಾಫ್ ಎಂಡ್ ತನಕ. ಬಟ್ ಲಾಸ್ಟಲ್ಲಿ ಹಾಫ್ ಆನ್ ಅವರಲ್ಲಿ ಒಂದೊಳ್ಳೆ ಮೂಮೆಂಟಮ್ ಬಂತು. ನಾನು 3 ಗಂಟೆ ಮೇಲೆ ಯಾವುದು ಕೂಡ ಟ್ರೇಡ್ಸ್ ಮಾಡಲ್ಲ, ಬಿಕಾಸ್ ತುಂಬ ಆಫ್ ಲೋಡ್ ಆನ್ ಲೋಡ್ ಎಲ್ಲ ಹಾಕ್ತಾರೆ ಟ್ರೇಡ್ಸ್ ಎಲ್ಲ. ಸೊ ಅದಕ್ಕೆ ನಾನು ಟ್ರೇಡ್ ಮಾಡಲಿಕ್ಕೆ ಹೋಗಲಿಲ್ಲ. ಫೈನ್. ಸೊ ಈಗ ನಾವು ನಾಳೆ ಹೇಗೆ ಟ್ರೇಡ್ ಮಾಡ್ಬೋದು? ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆದರೆ, ಈ ರೇಂಜಲ್ಲಿ ಫ್ಲ್ಯಾಟ್ ಓಪನ್ ಆದರೆ ಒಂದು ಟ್ರೇಡ್ಸ್ ನಮಗೆ ಸಿಗ್ಬೋದು. ಬಿಕಾಸ್ ಯಾಕಂದರೆ ಇಲ್ಲಿ ಮಾರ್ಕೆಟು ಸೈಡ್ ವೇಸ್ ಆಗಿ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ಮಾರ್ಕೆಟಿಗೆ ಮೂಮೆಂಟಮ್ ಆಗಲಿಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಸೊ ಅದೇ ನಾಳೆ ಮಾರ್ಕೆಟು ಸಮಥಿಂಗ್ ಫ್ಲ್ಯಾಟ್, ಇಲ್ಲ ಒಂದು 20 ರೂಪಾಯಿ ನೆಗೆಟಿವ್, ಇಲ್ಲಾಂದರೆ 10 ರೂಪಾಯಿ ನೆಗೆಟಿವ್, ದಟ್ ಬಿಟ್ 10 ಪಾಯಿಂಟ್ ನೆಗೆಟಿವ್ ಓಪನ್ ಆದರೆ ಆವಾಗ ಈ ಡೇ ಹೈನ ಬ್ರೇಕ್ಔಟ್ ಆದರೆ ಒಂದು ಮೂಮೆಂಟಮ್ ಬರ್ಬೋದು. ನನ್ನ ಪ್ರಕಾರ ಈ ಗ್ಯಾಪ್ ಕೂಡ ಫಿಲ್ ಆಗ್ಬೋದು. ಬಿಕಾಸ್ ಮಾರ್ಕೆಟಲ್ಲಿ ಆ ಪೊಟೆನ್ಷಿಯಲ್ ಉಂಟು. ಬಿಕಾಸ್ ಯಾಕಂದರೆ ಮಾರ್ಕೆಟ್ ಅಪ್ಸೈಡ್ ಹೋದ್ರ ಮೇಲೆ ತನ್ನನ್ನು ತಾನೇ ಹೋಲ್ಡ್ ಮಾಡಿದೆ, ಪ್ರೈಸಲ್ಲೇ ಹೋಲ್ಡ್ ಮಾಡಿದೆ ಅಲ್ವಾ, ಅಂದರೆ ಮಾರ್ಕೆಟಿಗೆ ಹೋಗಬೇಕಿಲ್ಲಿ. ಸೊ ಅದಕ್ಕೆ ಮಾರ್ಕೆಟಿಗೆ ಲಾಸ್ಟ್ ಹಾಫ್ ಆನ್ ಅವರಲ್ಲಿ ಬೈಯಿಂಗ್ ಬಂದದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿಂದ ಮೂಮೆಂಟಮಿಗೆ ಅಷ್ಟೊಂದು ಚಾನ್ಸ್ ಸಿಕ್ಕಿಲ್ಲ. ಸೊ ಅದಕ್ಕೆ ನಾಳೆ ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಮೂಮೆಂಟಮ್ ಸಿಗ್ಬೋದು. ನನ್ನ ಟಾರ್ಗೆಟು ಗ್ಯಾಪ್ ಫಿಲ್ ತನಕ ಇರ್ತಾರೆ. ಇಫ್ ಇನ್ ಕೇಸ್ ಸಿಕ್ಕಿಲ್ಲ ಅಂದರೂ ಕೂಡ ನಾನು 24,900 ತನಕ ಫಸ್ಟ್ ಟಾರ್ಗೆಟ್ ಆದರೂ ಇಡ್ಬೋದು, ಇಫ್ ಇನ್ ಕೇಸ್ ನಾನು ಇದರಲ್ಲಿ ಟ್ರೇಡ್ ಮಾಡಿದರೆ. ಫೈನ್. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಯಾರೆಲ್ಲ ಇಲ್ಲಿ ಲಾಸ್ಟಲ್ಲಿ ಬೈ ಮಾಡಿದಾರಲ್ಲ ಅವರಿಗೆಲ್ಲ ಒಂದು ಪ್ರಾಫಿಟ್ ಸಿಗ್ತಾ ಇರ್ತಾರೆ. ಸೊ ಅವರು ಪ್ರಾಫಿಟ್ ಬುಕ್ ಮಾಡುವಾಗ ನಾವಿಲ್ಲಿ ಒಂದು ನಮ್ಮ ಸ್ಟ್ರಾಟಜಿ ಪ್ರಕಾರ ನಾವು ಸೆಲ್ ಮಾಡ್ತೀವಿ. ಇದೇನು ಸ್ಟ್ರಾಟಜಿ ಅಂತ ನಾನು ಇನ್ನು ಮುಂದೆ ಮೆಂಬರ್ ಯಾರೆಲ್ಲ ಆಗ್ತಾರೆ TTF ಮೆಂಬರು ಅವ್ರಿಗೆ ನಾನು ಇದೆಲ್ಲ ಹೇಳ್ಕೊಡ್ತೀನಿ. ಅದು ಏನು TTF ಮೆಂಬರ್ ಏನುಂಟು, ಅದರಲ್ಲಿ ಏನಿಲ್ಲ, ಅದೆಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ. ಇಫ್ ಇನ್ ಕೇಸ್ ನೀವು ಮೆಂಬರ್ ಆಗಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಟೆಲಿಗ್ರಾಮ್ ಚಾನಲ್ ನಾನು ಹಾಕಿದ್ದೀನಿ. ಫೈನ್. ಸೊ ಗ್ಯಾಪ್ ಅಪ್ ಓಪನ್ ಆದರೆ ನಾವು ನಮ್ಮ ಸ್ಟ್ರಾಟಜಿ ಪ್ರಕಾರ ನಾವು ಸೆಲ್ ಮಾಡ್ಬೋದು. ಆ್ಯಂಡ್ ಗ್ಯಾಪ್ ಅಪ್ ಓಪನ್ ಆಗಿ ಸೆಲ್ ಮಾಡಿ ನಮ್ಮದು ಸ್ಟಾಪ್ ಲಾಸ್ ಹಿಟ್ಟಾಯಿತು. ದಟ್ ಮೀನ್ಸ್ ನಾವಿಲ್ಲಿ ನಮ್ಮ ಸ್ಟ್ರಾಟಜಿ ಪ್ರಕಾರ ಏನು ಸೆಲ್ ಮಾಡ್ತೀವಿ, ಅದ ನಂತರ ನಮ್ಮದು ಸ್ಟಾಪ್ ಲಾಸ್ ಹಿಟ್ಟಾಯ್ತು ಅಂದರೆ ಮಾರ್ಕೆಟಿಗೆ ಅಪ್ ಸೈಡ್ ಹೋಗಬೇಕು, ತನ್ನನ್ನು ತಾನೇ ಹೋಲ್ಡ್ ಮಾಡ್ತಾ ಉಂಟು. ಅಲ್ಲಿ ಪ್ರೈಸ್ ತನ್ನನ್ನು ತಾನೇ ಹೋಲ್ಡ್ ಮಾಡ್ತಾ ಉಂಟು. ಹೋಲ್ಡ್ ಮಾಡಿದರೆ ಮಾರ್ಕೆಟಿಗೆ ಅಲ್ಲಿಂದ ಅಪ್ಸೈಡ್ಲೇ ಹೋಗಬೇಕು. ಸೊ ಅಲ್ಲಿ ನಾವು ಪ್ಲ್ಯಾನ್ ಮಾಡೋ. ಬಟ್ ಏನು ನಾವಿಲ್ಲಿ ನಾರ್ಮಲ್ ಕ್ವಾಂಟಿಟಿ ಪ್ಲ್ಯಾನ್ ಮಾಡಿದ್ವಿ, ಅಲ್ಲಿ ನಾವು ಅಷ್ಟು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು 10 ಕ್ವಾಂಟಿಟಿ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಇಲ್ಲಿ ನಾವು 10 ಕ್ವಾಂಟಿಟಿ ಪ್ಲ್ಯಾನ್ ಮಾಡೋದಲ್ಲ, ಇಲ್ಲಿ ನಾವು 1 ಲಾಟೇ ಪ್ಲ್ಯಾನ್ ಮಾಡಬೇಕು. ಬಿಕಾಸ್ ಯಾಕಂದರೆ ಮಾರ್ಕೆಟ್ ಆಲ್ರೆಡಿ ಒಂದು ಮೂಮೆಂಟಮ್ ಆಗಿದೆ. ಎಸ್, ಯು ಆರ್ ರೈಟ್, ಆಲ್ರೆಡಿ ಒಂದೊಳ್ಳೆ ಮೂಮೆಂಟಮ್ ಆಗಿದೆ. ಸೊ ಅದಕ್ಕೆ ನಾವು ಸ್ವಲ್ಪ
ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ವಾಟ್ ಇಫ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಸ್ವಲ್ಪ ವೆಯ್ಟ್ ಮಾಡುವ. ನಾನು ಡೇ ಹೈ ಆ್ಯಂಡ್ ಡೇ ಲೋನ ಯಾವಾಗ ಇದು ಬ್ರೇಕ್ಔಟ್ ಇಲ್ಲ ಬ್ರೇಕ್ ಡೌನ್ ಆಗ್ತಾರೆ ಆವಾಗಲೇ ಟ್ರೇಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ನಾಳೆ ಎಕ್ಸ್ಪೈರಿ ಕೂಡ ಉಂಟು. ಸೊ ಅದಕ್ಕೆ ತುಂಬ ಜನ ಕಾಲ್ನ ಶಾರ್ಟ್ ಮಾಡ್ತಾರೆ, ಪುಟ್ನ ಇಲ್ಲಿ ಶಾರ್ಟ್ ಮಾಡ್ತಾರೆ, ಸ್ಟ್ರ್ಯಾಂಗಲ್ ಮಾಡಿ ಬಿಟ್ಬಿಡ್ತಾರೆ. ಸೊ ಇಫ್ ಇನ್ ಕೇಸ್ ಇಲ್ಲಿಂದ ಡೌನ್ ಸೈಡ್ ಹೋದರೂ ಒಂದು ಮೊಮೆಂಟಮ್ ಸಿಗ್ಬೋದು. ಬಿಕಾಸ್ ಇದು 1, 2, 3 ಡೇಸ್ ಇದು ಲೋ ಆಗ್ತಾರೆ, ಇನ್ಕ್ಲೂಡಿಂಗ್ ನಾಳೆ ಆಲ್ಸೋ. ಸೊ ಆವಾಗ ಯಾವಾಗ ಇದು ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ಒಂದು ಮೊಮೆಂಟಮ್ ಬರ್ಬೋದು. ಆ್ಯಂಡ್ ಯಾವಾಗ ಇದು ಬ್ರೇಕ್ಔಟ್ ಆಗ್ತಾರೆ ಹೈನ ಆವಾಗ ಟ್ರೇಡ್ ಮಾಡ್ಬೋದು. ಇಫ್ ಇನ್ ಕೇಸ್ ಇದು ಗ್ಯಾಪ್ ಡೌನ್ ಓಪನ್ ಆಯಿತು ಈ ರೇಂಜಲ್ಲಿ ಮೊಮೆಂಟಮ್ ಬರ್ಬೋದು, ಫೈನ್. ಇಫ್ ಇನ್ ಕೇಸ್ ಇದು ಅದೇ ರೇಂಜಲ್ಲಿ ಹೋಲ್ಡ್ ಮಾಡ್ತು, ದಟ್ ಮೀನ್ಸ್ ಇಲ್ಲಿ ತನ್ನಂತಾನೆ ಹೋಲ್ಡ್ ಮಾಡ್ತು, ಅದ್ರ ನಂತರ ಮಾರ್ಕೆಟು ಒಂದು 10:30 ಅಥವಾ 10 ಗಂಟೆ ಮೇಲೆ ನಾಳೆ ಡೇ ಲೋ ಇರುತ್ತಲ್ಲ, ದಟ್ ಮೀನ್ಸ್ ಏನು ನಾಳೆ ಡೇ ಲೋ ಕ್ರಿಯೇಟ್ ಮಾಡುತ್ತಲ್ಲ ಆ ಡೇ ಲೋನ ಕೆಳಗೆ ಬ್ರೇಕ್ ಡೌನ್ ಆದರೆ ನಾನು ಇಲ್ಲಿ ಪ್ಲ್ಯಾನ್ ಮಾಡ್ತೀನಿ ಪ್ರೀವಿಯಸ್ ಸ್ವಿಂಗ್ ಲೋದ್ ಹೈಟ್ SL ಇಟ್ಟು ಆ್ಯಂಡ್ ಡೌನ್ ಸೈಡಲ್ಲಿ ನಾನು ಪ್ಲ್ಯಾನ್ ಮಾಡ್ತೀನಿ. ಸಮ್ವೇರ್ ನನ್ನ ಟಾರ್ಗೆಟ್ ಇರುತ್ತೆ ಈ ಲೋ ತನಕ, ದಟ್ ಮೀನ್ಸ್ 24,620 ತನಕ ಫಸ್ಟ್ ಟಾರ್ಗೆಟ್ ಇರುತ್ತೆ ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ವಿಲ್ ಬಿ 24,520. ದಟ್ ಮೀನ್ಸ್ 100 ಪಾಯಿಂಟಿಗೆ 2 ಟಾರ್ಗೆಟ್ ಇರ್ತಾರೆ. ಬಿಕಾಸ್ ನೀವು ಇಲ್ಲಿ ನೋಡ್ಲಿಕ್ಕೆ ಹೋದರೆ ಇಲ್ಲಿಂದ ಟ್ರೆಂಡ್ ಲೈನ್ ಕೂಡ ಬರ್ತಾ ಉಂಟು. ಸೊ ಅದೇ ಇಲ್ಲಿಂದ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿ, ರೇಂಜ್ನ ಹೋಲ್ಡ್ ಮಾಡಿ, ಪ್ರೈಸ್ ತಾನೇ ಹೋಲ್ಡ್ ಮಾಡಿಕೊಂಡು ಜಸ್ಟ್ ಫೀಲ್ ಮಾಡಿ, ಅದನ್ನ ಹೋಲ್ಡ್ ಮಾಡಿಕೊಂಡು ಆ ಲೋನ ಬ್ರೇಕ್ ಡೌನ್ ಆದರೆ ನಾನು ಹೇಳಿದಾಗೆ ಈ ಟಾರ್ಗೆಟ್ ನಮಗೆ ಸಿಗೋ ಚಾನ್ಸಸ್ ಉಂಟು, ಫೈನ್. ಐ ಹೋಪ್ ನಾನು ಹೇಳಿದಲ್ಲ ನಿಮಗೆ ಅರ್ಥ ಆಯ್ತು ಅಂದರೆ ಜಸ್ಟ್ ನೀವು ನಿಮ್ಮ ಅನಾಲಿಸಿಸ್ ಕೂಡ ಮಾಡಿ. ನಾನು ಅನಾಲಿಸಿಸ್ ಮೇಲೆ ಬಿಲೀವ್ ಮಾಡಬೇಡಿ, ನನಗೆ ಗೊತ್ತುಂಟು ನೀವು ಬಿಲೀವ್ ಮಾಡಲ್ಲ ಅಂತ. ಸೊ ಯಾವ ತನಕ ನೀವು ನಿಮ್ಮ ಅನಾಲಿಸಿಸ್ ಮೇಲೆ ನೀವು ಕಾನ್ಫಿಡೆನ್ಸಲ್ಲಿ ಕ್ವಾಂಟಿಟಿ ಮ್ಯಾನೇಜ್ ಮಾಡ್ತೀರಾ, ಪೊಸಿಷನ್ ಸೈಜಿಂಗ್ ಮ್ಯಾನೇಜ್ ಮಾಡ್ತೀರಾ, ಟಾರ್ಗೆಟ್ನ ಹಿಟ್ ಮಾಡ್ಕೊಳ್ತೀರಾ, ಸ್ಟಾಪ್ ಲಾಸ್ನ ಹಿಟ್ ಮಾಡ್ಕೊಳ್ತೀರಾ, ಆವಾಗ ನಿಮಗೊಂದು ಕಾನ್ಫಿಡೆನ್ಸ್ ಬರ್ತಾರೆ. ಆ ಕಾನ್ಫಿಡೆನ್ಸೇ ನಿಮ್ಮನ್ನ ಪ್ರಾಫಿಟೇಬಲ್ ಟ್ರೇಡರ್ ಮಾಡ್ತಾರೆ, ಫೈನ್. ಸೊ ಇವತ್ತು ನಾ ಲೈವ್ ವಿಡಿಯೋ ಮಾಡಿದೆ, ಅದರಲ್ಲಿ ನನಗೆ 300-400 ರೂಪಾಯಿ ಒಂದು ಲಾಟಲ್ಲಿ ಪ್ರಾಫಿಟ್ ನನಗೆ ಡೈಲಿ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಲಾಟಲ್ಲಿ ಟ್ರೇಡ್ ಮಾಡಿದ್ರೆ ನನಗಲ್ಲಿ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, 600 ರೂಪಾಯಿ ಡೈಲಿ ಪ್ರಾಫಿಟ್ ಆಗ್ತಾರೆ. ಬಟ್ ನಾನು ನಿಮ್ಗೆ ಹೇಳಿದಾಗೆ ನಾನು ದೊಡ್ಡ ಟಾರ್ಗೆಟಿಗೋಸ್ಕರ ವೆಯ್ಟ್ ಮಾಡ್ತೀನಿ. ಸೊ ಅದಕ್ಕೆ ನನಗಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಯಿತು, ಫೈನ್. ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತಂದ್ರೆ. ಇಫ್ ಇನ್ ಕೇಸ್ ನಿಮಗೆ ಇದೇ ಥರ ಲೈವ್ ವೀಡಿಯೋ ಬೇಕಂದರೆ ಹಾಗೆ ಇದೇ ಥರ ಅನಾಲಿಸಿಸ್ ವೀಡಿಯೋ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಲೈವ್ ಬ್ಯಾಂಕ್ ನಿಫ್ಟಿ, ಲೈವ್ ನಿಫ್ಟಿ ಅಂತ, ಫೈನ್. ಹಾಗೆ ನಮಗೆ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು ಅಲ್ಲಿ ಚೆಕ್ಔಟ್ ಮಾಡ್ಬೋದು. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಪ್ರಾಫಿಟೇಬಲ್ ವೀಕ್.